ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಇನ್ನೂ ತುಂಬಾ ಜನ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಪಡ್ತಾನೆ ಇದ್ದಾರೆ. ಎಷ್ಟು ಟ್ರೈ ಮಾಡಿದ್ರು ಕೂಡ ವಾಚ್ ಅವರ್ ಕೌಂಟ್ ಆಗ್ತಾ ಇರಲ್ಲ, ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇರಲ್ಲ. ಅದಕ್ಕೆ ನಾನು ಇವತ್ತು ಒಂದೆರಡು ಟ್ರಿಕ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವುದೇ ಸೆಟ್ಟಿಂಗ್ಗಳು ಮಾಡ್ಕೊಳ್ಳೋದನ್ನ ನಾನು ಹೇಳ್ತಾ ಇಲ್ಲ ಇಲ್ಲಿ, ಮತ್ತೆ ಯಾವುದೇ ಸ್ಕ್ಯಾಮ್ ಮಾಡೋದನ್ನು ನಾನು ಹೇಳ್ತಾ ಇಲ್ಲ. ಯೂಟ್ಯೂಬ್ ಅಲ್ಲೇ ನಾವು ಮಾಡಬೇಕಾಗಿರೋ ಎರಡು ಕೆಲಸ, ಇದನ್ನ ತುಂಬಾ ಜನ ಮಾಡ್ತಾ ಇಲ್ಲ, ಇವಾಗ್ಲೂ ಕೂಡ ಇನ್ನೂ ಮಾಡ್ತಾ ಇಲ್ಲ, ಮಾಡೋದು ಕೂಡ ಗೊತ್ತಿಲ್ಲ ಅವರಿಗೆ. ಏನಪ್ಪಾ ಅದು ಅಂತಂದ್ರೆ, ಒಂದು ವಿಡಿಯೋಗಳ ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡೋದು, ಇನ್ನೊಂದು ವಿಡಿಯೋಗಳಲ್ಲಿ ಎಂಡ್ ಸ್ಕ್ರೀನ್ ನ ಹಾಕೋದು. ಇವೆರಡು ತುಂಬಾ ಜನಕ್ಕೆ ಗೊತ್ತಿಲ್ಲ ಇನ್ನೂ ಕೂಡ. ನನಗೊಬ್ರು ಕಮೆಂಟ್ ಅಲ್ಲಿ ಕೂಡ ಕೇಳಿದ್ರು, ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡೋದು ಹೇಗೆ ಹೇಳಿ ಅಂತ ಅನ್ಬಿಟ್ಟು, ಒಂದು ವಿಡಿಯೋ ಮಾಡಿ ಅಂತ ಅನ್ಬಿಟ್ಟು. ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ತುಂಬಾನೇ ಯೂಸ್ ಆಗತ್ತೆ. ನಿಮ್ಗೆ ಏನಾದ್ರೂ ವಾಚ್ ಅವರ್ ಇನ್ನೂ ಕಂಪ್ಲೀಟ್ ಆಗ್ತಾ ಇಲ್ಲ, ಹೆಂಗ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತಿದ್ರೆ, ನೀವು ಈ ತರ ವಿಡಿಯೋಗಳಿಗೆಲ್ಲಾನು ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡಿ, ಮತ್ತೆ ನೀವೇನಾದ್ರು ಲೈವ್ ಗಳನ್ನ ಮಾಡ್ತೀರಾ ಅಂತಂದ್ರೂ ಕೂಡ ಅದಕ್ಕೂ ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡಿ, ನಿಮ್ಮ ಲೈವ್ ಮುಗಿದಾದ್ಮೇಲೆ ಯಾರಾದ್ರೂ ಆ ಲೈವ್ ಗಳನ್ನ ಓಪನ್ ಮಾಡಿ ನೋಡ್ತಾರೆ ಅಂತಂದಾಗ ಒಂದಾದ್ಮೇಲೆ ಒಂದು ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ ಅಲ್ವಾ, ಅವಾಗ ನಿಮ್ಗೆ ವಾಚ್ ಅವರ್ ಕೌಂಟ್ ಆಗೋದಕ್ಕೆ ಈಸಿ ಆಗತ್ತೆ. ಅದೇ ತರನೇ ವಿಡಿಯೋಸ್ಗಳು ಕೂಡ ಅಷ್ಟೇನೆ, ಲಾಂಗ್ ವಿಡಿಯೋಸ್ ಆದಷ್ಟು ನಿಮ್ಮ ವಾಚ್ ಅವರ್ ಕಂಪ್ಲೀಟ್ ಆಗೋ ತನಕ ಲಾಂಗ್ ವಿಡಿಯೋಗಳನ್ನ ಸ್ವಲ್ಪ ಲೆಂತಿ ವಿಡಿಯೋಗಳನ್ನ ಮಾಡ್ಕೊಳ್ಳಿ. ಒಂದು 20 ಮಿನಿಟ್ಸ್ ಇಂದ 30 ಮಿನಿಟ್ಸ್ ವರೆಗೂ ಟೈಮ್ ಡ್ಯೂರೇಷನ್ ಇರೋ ತರ ನೀವು ವಿಡಿಯೋಗಳನ್ನ ಮಾಡಿದಾಗ, ಅವಾಗ ನೀವೇನಾದ್ರೂ ಈ ತರ ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡಿ ಇಟ್ಟಿದ್ರೆ, ಯಾರಾದ್ರೂ ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡೋರು ಅದು ಒಂದಾದ್ಮೇಲೆ ಒಂದು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದಾಗಲ್ವಾ, ಆವಾಗ ಒಂದಾದ್ಮೇಲೆ ಒಂದು ವಿಡಿಯೋ ರನ್ ಆಗೋದ್ರಿಂದ ನಿಮ್ಗೆ ವಾಚ್ ಅವರ್ ಕೌಂಟ್ ಮಾಡ್ಕೊಳ್ಳೋದಕ್ಕೆ, ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡೋದು. ಇನ್ನೂ ತುಂಬಾ ಜನಕ್ಕೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದು ಬರ್ತಾ ಇಲ್ಲ. ನಾನು ಇವಾಗ ತೋರಿಸ್ಕೊಡ್ತೀನಿ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಅನ್ಬಿಟ್ಟು. ಅದೇ ತರನೇ ನಮ್ಮ ವಿಡಿಯೋಗಳಿಗೆ ಎಂಡ್ ಸ್ಕ್ರೀನ್ ಹಾಕೋದು ಕೂಡ ಅಷ್ಟೇನೆ. ಎಂಡ್ ಸ್ಕ್ರೀನ್ ಅದು ಹೆಂಗ್ ಮಾಡೋದು ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ, ಯಾವ ತರ ಎಂಡ್ ಸ್ಕ್ರೀನ್ ಹಾಕ್ಬೇಕು ಅಂತ ಅನ್ಬಿಟ್ಟು. ಅದನ್ನು ಕೂಡ ತುಂಬಾ ಜನಕ್ಕೆ ಗೊತ್ತಿಲ್ಲ, ಎಂಡ್ ಸ್ಕ್ರೀನ್ ಹೆಂಗ್ ಹಾಕ್ಬೇಕು ಅನ್ಬಿಟ್ಟು. ಅದನ್ನ ಹಾಕಿದ್ರು ಅಷ್ಟೇನೆ. ನಿಮ್ದು ಇವಾಗ ಒಂದು ಪ್ರೆಸೆಂಟ್ ಅಲ್ಲಿ ವಿಡಿಯೋ ಏನು ರನ್ ಆಗ್ತಿರುತ್ತೆ, ಅದ್ರಲ್ಲಿ ಕೊನೆಯಲ್ಲಿ ನಿಮ್ಗೆ ನೋಡಿರ್ತೀರಾ, ತುಂಬಾ ವಿಡಿಯೋಗಳಲ್ಲಿ ನೋಡಿರ್ತೀರಾ, ಕೊನೆಯಲ್ಲಿ ವಿಡಿಯೋಗಳು ಸಜೆಸ್ಟ್ ಅಲ್ಲಿ ತೋರಿಸ್ತಾ ಇರುತ್ತೆ ಅಲ್ವಾ, ಅವರ ವಿಡಿಯೋಗಳೇ ಸಜೆಸ್ಟ್ ಅಲ್ಲಿ ತೋರಿಸ್ತಾ ಇರುತ್ತೆ. ಅದ್ ಹೆಂಗ್ ತೋರಿಸುತ್ತೆ ಅಂದ್ರೆ, ಎಂಡ್ ಸ್ಕ್ರೀನ್ ನಾವೇ ಹಾಕ್ಬೇಕು, ಯಾವ ವಿಡಿಯೋನ ಅವ್ರಿಗೆ ಸಜೆಸ್ಟ್ ಅಲ್ಲಿ ತೋರಿಸ್ಬೇಕು ಅನ್ನೋದನ್ನ ನಾವು ಎಂಡ್ ಸ್ಕ್ರೀನ್ ಅಲ್ಲಿ ವಿಡಿಯೋನ ಸೆಲೆಕ್ಟ್ ಮಾಡಿ ಇಟ್ಟಾಗ, ಈ ವಿಡಿಯೋ ಮುಗಿತಾ ಇರೋ ಟೈಮ್ ಅಲ್ಲಿ ಆ ವಿಡಿಯೋ ಸಜೆಸ್ಟ್ ಅಲ್ಲಿ ತೋರಿಸುತ್ತೆ. ಆ ವಿಡಿಯೋ ಅವ್ರಿಗೆ ಏನಾದ್ರೂ ಬೇಕಿತ್ತು ಅಂತಂದ್ರೆ ಆ ವಿಡಿಯೋನು ಕೂಡ ನೋಡ್ತಾರೆ ಅವರು. ಹಾಗಾಗಿ ಒಂದು ವಿಡಿಯೋ ಆದ್ಮೇಲೆ ಒಂದು ವಿಡಿಯೋ ರನ್ ಆಗುತ್ತೆ ಅಲ್ವಾ, ಅದಕ್ಕೇನೆ ಈ ಪ್ಲೇ ಲಿಸ್ಟು, ಎಂಡ್ ಸ್ಕ್ರೀನು, ಐ ಕಾರ್ಡ್ ಕೂಡ ಅಷ್ಟೇನೆ, ಅದನ್ನು ತೋರಿಸ್ತೀನಿ, ಐ ಕಾರ್ಡ್ ಹಾಕೋದು ಅಷ್ಟೇನೆ. ಇವೆಲ್ಲಾನು ಮಾಡೋದ್ರಿಂದ ವಿಡಿಯೋಗಳಿಗೆ ಏನೋ ರೀಚ್ ಸಿಗುತ್ತೆ. ಒಂದಾದ್ಮೇಲೆ ಒಂದು ವಿಡಿಯೋ ರನ್ ಆಗೋದ್ರಿಂದ ನಿಮ್ಗೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಇನ್ನೂ ತುಂಬಾ ಜನ ಕಷ್ಟ ಪಡ್ತಾ ಇದ್ದೀರಾ. ಈ ಟ್ರಿಕ್ಗಳನ್ನು ಕೂಡ ಯೂಸ್ ಮಾಡಿ, ಮಾಡ್ಲೇಬೇಕಿರೋದು ಇದು. ತುಂಬಾ ಜನಕ್ಕೆ ಗೊತ್ತಿಲ್ಲ, ಇದು ಕೂಡ ಮಾಡ್ಬೇಕಾಗಿರೋದು. ಬರೀ ವಿಡಿಯೋಗಳನ್ನ ಹಾಕ್ತೀರಾ ಹಂಗೆ ಬಿಡ್ತೀರಾ, ಹಂಗ್ ಮಾಡಬೇಡಿ. ಮತ್ತದೊಂಥರ ಪ್ರೊಫೆಷನಲ್ ಆಗು ಕಾಣಿಸುತ್ತೆ. ನಿಮ್ಮ ಚಾನಲ್ ಯಾರಾದ್ರೂ ಓಪನ್ ಮಾಡಿ ನೋಡಿದಾಗ ಎಲ್ಲಾನು ಲೈನ್ ಆಗಿರುತ್ತೆ ಅಲ್ವಾ, ವಿಡಿಯೋ, ಶಾರ್ಟ್ಸ್, ಹೋಮ್ ಟ್ಯಾಬ್ ಮಾಡೋದು ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ನೋಡಿ. ಅದನ್ನು ಕೂಡ ಹೋಮ್ ಟ್ಯಾಬ್ ಮಾಡಿಕೊಂಡು ಅದರಲ್ಲಿ ನಿಮಗೆ ಯಾವ್ಯಾವ ವಿಡಿಯೋಗಳು ಬೇಕು, ಪಾಪ್ಯುಲರ್ ಯಾವ್ದಿದೆ ಇಂಥದನ್ನೆಲ್ಲ ಸೆಲೆಕ್ಟ್ ಮಾಡಿ ನೀವೊಂದು ಏನೋ ಲೇಔಟ್ ಮಾಡಿ ಇಟ್ಟಿದ್ದೀರಾ ಅಂತಂದಾಗ, ಅದೊಂಥರ ಚಾನಲ್ ಕ್ಲಿಕ್ ಮಾಡಿ ನೋಡೋರಿಗೆ ಒಂಥರ ಪ್ರೊಫೆಷನಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಟ್ರಸ್ಟ್ ಮಾಡಿ ಇವ್ರ ವಿಡಿಯೋಗಳನ್ನ ನೋಡ್ಬೋದು ಅಂತ ಅನ್ಸುತ್ತೆ ನೋಡೋ ಆಡಿಯನ್ಸ್ಗೆ, ನಮ್ಮ ಚಾನಲ್ ಕ್ಲಿಕ್ ಮಾಡಿ ನೋಡೋರ್ಗೆ. ಅದಕ್ಕೇನೆ ಇವೆಲ್ಲ ಮಾಡಬೇಕು. ಖಾಲಿಯಾಗಿ ಬರೀ ವಿಡಿಯೋ, ಶಾರ್ಟ್ಸು, ಪೋಸ್ಟು ಇಷ್ಟು ಮಾತ್ರ ಇರುತ್ತೆ, ಇಲ್ಲ ಲೈವ್ ಇದ್ರೆ ಇರುತ್ತೆ, ಅದ್ಬಿಟ್ಟು ಇನ್ ಬೇರೆ ಏನು ಇರಲ್ಲ ಅಲ್ಲಿ. ಅದಕ್ಕೇನೆ ಇವೆಲ್ಲ ಏನು ಮಾಡ್ಕೊಳ್ಳಿ, ಪ್ಲೇ ಲಿಸ್ಟ್ನ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೇನು ಇರುತ್ತೆ ಮೆಂಬರ್ಶಿಪ್, ಅದೆಲ್ಲ ನಿಮ್ ಮಾನಿಟೈಸ್ ಆದ್ಮೇಲೆ ಅದು ಆ್ಯಡ್ ಆಗುತ್ತೆ. ಈಗ ಅದ್ರದ್ದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾನು ತೋರಿಸ್ತೀನಿ. ನನ್ನ ಚಾನಲ್ ಓಪನ್ ಮಾಡಿಬಿಟ್ಟು ಯಾವ ತರ ಇದೆ ಚಾನಲ್ ಅಂತಾನು ತೋರಿಸ್ತೀನಿ. ಅದ್ರ ಜೊತೆನಲ್ಲಿ ಈ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ, ಎಂಡ್ ಸ್ಕ್ರೀನು, ಐ ಕಾರ್ಡ್ ಹಾಕೋದು ಹೆಂಗೆ, ಮೂರನ್ನು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ವಿಡಿಯೋನ ನೋಡಿ ಆಯ್ತಾ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೆಂಗ್ ಅನಿಸ್ತು ಅಂತ ಅನ್ಬಿಟ್ಟು. ಮತ್ತೆ ಇನ್ನೊಬ್ರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಕೇಳಿದ್ರು, 3000 ವಾಚ್ ಅವರ್ ಕಂಪ್ಲೀಟ್ ಆದ್ಮೇಲೆ 4000 ವಾಚ್ ಅವರ್ ನ ಕಂಪ್ಲೀಟ್ ಮಾಡ್ಕೊಳಕ್ಕೆ ಎಷ್ಟು ದಿನ ಇರುತ್ತೆ ನಮ್ಗೆ ಅಂತ ಅನ್ಬಿಟ್ಟು. ನೀವು 3000 ವಾಚ್ ಅವರ್ ಎಷ್ಟು ದಿನದಲ್ಲಾದ್ರೂ ಕಂಪ್ಲೀಟ್ ಮಾಡಿರಿ, 4000 ವಾಚ್ ಅವರ್ ನ ಕಂಪ್ಲೀಟ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಏನಿರುತ್ತೆ, 365 ಡೇಸ್ ಏನಿರುತ್ತಲ್ಲ ಅಷ್ಟರೊಳಗೆ ನೀವು ಮಾಡ್ಲೇಬೇಕು. ನೀವು 3000 ವಾಚ್ ಅವರ್ ನ ಒಂದ್ 2 ತಿಂಗಳಲ್ಲೇ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀರಾ ಅಂತಂದ್ರೆ, ಇನ್ 4000 ವಾಚ್ ಅವರ್ ಕಂಪ್ಲೀಟ್ ಮಾಡಕ್ಕೆ ಇನ್ ಎಷ್ಟು ದಿನ ಆದ್ರೂ ನಡೆಯುತ್ತೆ. ಯಾಕಂದ್ರೆ ಇನ್ನು 365 ಡೇಸ್ ಮುಗಿಯೋದಕ್ಕೆ ಇನ್ನು ತುಂಬಾ ಟೈಮ್ ಇರುತ್ತೆ ಅಲ್ವಾ. ಹಾಗಾಗಿ ನೀವು ಟೋಟಲ್
ಸಿಂಪಲ್ ಆಗಿ 365 ಡೇಸ್ ಒಳಗೆ ಮುಗಿಸ್ಬೇಕಾಗಿರೋದು. 3000 ಮುಗ್ದಿದ ತಕ್ಷಣ 4000ಗೆ ಇಷ್ಟೇ ಟೈಮಲ್ಲಿ ಮುಗಿಸ್ಬೇಕು ಅನ್ನೋದು ಏನು ಇರಲ್ಲ. ನಿಮ್ಮ 3000 ಯಾವ ಟೈಮಲ್ಲಿ ಮುಗ್ದಿದೆ, 4000 ಇನ್ನು ಎಷ್ಟು ಟೈಮ್ ಇದೆ, 365 ಮುಗಿಯೋದಕ್ಕೆ ಇನ್ನು ಎಷ್ಟು ಟೈಮ್ ಇದೆ ಅಂತ ನೀವು ನೋಡಿಕೊಂಡು ಮಾಡಬೇಕಾಗತ್ತೆ, ಮುಗಿಸ್ಕೊಬೇಕಾಗತ್ತೆ. ಇದನ್ನೊಬ್ರು ಕೇಳಿದ್ರು, ಅವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳಿದ್ರು, ಅವ್ರೇನಾದರೂ ವಿಡಿಯೋ ನೋಡ್ತಿದ್ರೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ದೇನಾದರೂ ಈಗ 3000 ಮುಗ್ದಿತ್ತು ಅಂತಂದ್ರೆ ಇನ್ನು ಎಷ್ಟು ಟೈಮ್ ಇದೆ, ಏನು 365 ಡೇಸ್ ಮುಗಿಯೋದಕ್ಕೆ ಇನ್ನೆಷ್ಟು ತಿಂಗಳು ಟೈಮ್ ಇದೆ ನಿಮಗೆ ನೋಡ್ಕೊಳ್ಳಿ. ಅಷ್ಟರೊಳಗೆ ನೀವು 4000 ಮುಗಿಸ್ಕೊಬೋದು. ಅದಕ್ಕಂತ ಏನು ಸಪ್ರೇಟ್ ಆಗಿ ಟೈಮ್ ಎಲ್ಲ ಏನು ಇರಲ್ಲ. ಓಕೆನಾ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನಾನು ಯೂಟ್ಯೂಬ್ನ ಓಪನ್ ಮಾಡ್ಕೊಂಡಿದ್ದೀನಿ. ಯೂಟ್ಯೂಬ್ನ ಓಪನ್ ಮಾಡಿಕೊಂಡು ಕೆಳಗಡೆ ನಮಗೆ ಯು ಅಂತ ನಮ್ಮ ಪ್ರೊಫೈಲ್ ಫೋಟೋ ಕಾಣಿಸ್ತಿರುತ್ತೆ ಅಲ್ವಾ, ಅದನ್ನು ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟು ನಾನು ನನ್ನ ಚಾನಲ್ನ ಓಪನ್ ಮಾಡಿ ತೋರಿಸ್ತೀನಿ, ಪ್ಲೇ ಲಿಸ್ಟ್ನ. ಇಲ್ಲಿ ವ್ಯೂ ಚಾನಲ್ ಕೊಟ್ವಿ ಅಂತಂದರೆ ಚಾನಲ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಹೋಮ್, ವಿಡಿಯೋಸ್, ಶಾರ್ಟ್ಸ್, ಲೈವ್, ಪ್ಲೇ ಲಿಸ್ಟ್ ಅಂತೆಲ್ಲ ಕಾಣಿಸ್ತಿದೆ ಅಲ್ವಾ. ಇಲ್ಲಿ ಪ್ಲೇ ಲಿಸ್ಟ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇಲ್ಲಿ ನೋಡಿ, ನಾನು 3 ಸಪ್ರೇಟಾಗಿ 3 ಪ್ಲೇ ಲಿಸ್ಟ್ನ ಮಾಡಿ ಇಟ್ಟಿದ್ದೀನಿ. ಒಂದು ಯೂಟ್ಯೂಬ್ ಬಗ್ಗೆ ಟಿಪ್ಸ್ಗಳು ಹೇಳ್ತಾ ಇರೋದು, ಅದ್ರದ್ದು ಒಂದು ಪ್ಲೇ ಲಿಸ್ಟು, ಅದರಲ್ಲೊಂದು 68 ವೀಡಿಯೋಸ್ ಇದೆ. ಇನ್ನೊಂದು ಶಾಪಿಂಗ್ ವ್ಲಾಗ್ಸು, ಇನ್ನೊಂದು ಡೈಲಿ ವ್ಲಾಗ್ಸು. ಸ್ಟಾರ್ಟಿಂಗಲ್ಲಿ ಡೈಲಿ ವ್ಲಾಗ್ಸ್ಗಳು ಮಾಡ್ತಿದ್ದೆಲ್ಲ ಅದನ್ನೆಲ್ಲ ನಾನು ಇದರಲ್ಲಿ ಇಟ್ಟಿದ್ದೀನಿ. ಈ ಥರ ಯಾಕೆ ಮಾಡ್ಕೊಬೇಕು ಅಂತಂದರೆ, ಈಗ ಇದರಲ್ಲಿ ಯಾವ್ದಾರ ಒಂದು ಪ್ಲೇ ಲಿಸ್ಟನ್ನ ಓಪನ್ ಮಾಡಿದಾಗ, ಈಗ YT ಟಿಪ್ಸ್ ಬಗ್ಗೆ ಏನಿದೆ ಪ್ಲೇ ಲಿಸ್ಟು, ಅದನ್ನು ಓಪನ್ ಮಾಡಿದಾಗ ನಾನು YT ಟಿಪ್ಸ್ ಬಗ್ಗೆ ಏನೇನೆಲ್ಲ ವೀಡಿಯೋಗಳನ್ನ ಮಾಡಿದ್ದೀನಿ ಎಲ್ಲನೂ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಆ ಥರ ಯಾರಾದರೂ ಆನ್ ಮಾಡಿ ಇಟ್ಟರು ಅಂತಂದರೆ ಒಂದಾದ್ಮೇಲೆ ಒಂದು ವಿಡಿಯೋ ರನ್ ಆಗೋದ್ರಿಂದ ನಮಗೆ ವಾಚ್ ಅವರ್ ಬೇಗ ಕೌಂಟ್ ಆಗುತ್ತೆ. ಈ ಥರ ಬೇಕಿದ್ರೆ ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ಬೇರೆಯವರ ಫೋನ್ ಇರುತ್ತೆ ಅಲ್ವಾ, ಅವ್ರ ಫೋನ್ಗಳಲ್ಲಿ ನೀವು ಈ ಥರ ಪ್ಲೇ ಲಿಸ್ಟ್ನ ಆನ್ ಮಾಡಿ ಇಡ್ಬೋದು. ಆದರೆ ಒಂದ್ಸಲಿ ಆನ್ ಮಾಡಿ ಎಲ್ಲ ವೀಡಿಯೋಸ್ಗಳನ್ನೂ ರನ್ ಮಾಡಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಪದೇ ನಾವು ಕ್ಲಿಕ್ ಮಾಡಿ ಮಾಡಂಗಿಲ್ಲ. ಆ ಥರ ಮಾಡಿದಾಗ ಅದು ಸ್ಪ್ಯಾಮ್ ಅಂತ ಆಗ್ಬಿಡುತ್ತೆ, ಚಾನಲ್ ಡಿಲೀಟ್ ಮಾಡಿಬಿಡ್ತಾರೆ. ಆ ಥರ ಪದೇ ಕ್ಲಿಕ್ ಮಾಡಿ ನೋಡಂಗಿಲ್ಲ. ಒಂದ್ಸಲಿ ಪ್ಲೇ ಲಿಸ್ಟ್ನ ಆನ್ ಮಾಡಿ ಎಲ್ಲ ವೀಡಿಯೋಸ್ಗಳನ್ನೂ ರನ್ ಮಾಡ್ಬೋದು. ಆ ಥರ ನೀವು ಎಷ್ಟು ವೀಡಿಯೋಗಳನ್ನ ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀರಾ ಅಷ್ಟು ವೀಡಿಯೋಗಳು ರನ್ ಆಯಿತು ಅಂತಂದರೆ ನಿಮಗೆ ಎಷ್ಟೋ ವಾಚ್ ಅವರ್ ಬಂದುಬಿಡುತ್ತೆ. 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟಪಡ್ತಾ ಇರೋರಿಗೆ ಇದು ಈಸಿಯಾಗಿರೋ ಟ್ರಿಕ್ಕೇನೆ. ಇದನ್ನು ಮಾಡ್ಬೋದು. ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈ ಥರ ನೀವು ಬೇರೆಯವ್ರ ಫೋನಲ್ಲಿ ಕೂಡ ಆನ್ ಮಾಡಿ ಇಡ್ಬೋದು. ನಿಮ್ಮ ಫೋನಲ್ಲೆಲ್ಲ ಆನ್ ಮಾಡಿ ಇಡಬೇಡಿ. ಆಮೇಲೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನಿಮ್ಮ ಫೋನಲ್ಲೆಲ್ಲ ಆನ್ ಮಾಡಿ ಇಡಕ್ಕೆ ಹೋಗಬೇಡಿ. ನಿಮ್ಮ ಮನೇಲಿ ಬೇರೆಯವ್ರ ಫೋನು ಅಥವಾ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ಹೇಳಿ ಆನ್ ಮಾಡಿಸಿ. ಆದರೆ ಒಂದೇ ಸಲ ಪದೇ ಮಾಡಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ಒಂದೇ ಸಲ ಆನ್ ಮಾಡಿ ಎಲ್ಲ ವೀಡಿಯೋಸ್ಗಳನ್ನೂ ರನ್ ಮಾಡಿ ಪದೇ ಆನ್ ಮಾಡಬೇಡಿ. ಪ್ಲೇ ಲಿಸ್ಟನ್ನ ಪದೇ ಕ್ಲಿಕ್ ಮಾಡಿದಾಗ ಅದು ಪ್ರಾಬ್ಲಮ್ ಆಗುತ್ತೆ. ಹಂಗೆ ಮಾಡಬಾರ್ದು. ಮತ್ತು ಈ ಥರ ಸಪ್ರೇಟಾಗಿ ನೀವು ಪ್ಲೇ ಲಿಸ್ಟ್ಗಳನ್ನ ಕ್ರಿಯೇಟ್ ಮಾಡಿ ಇಟ್ಕೊಬೋದು. ಫಸ್ಟು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಬಿಡ್ತೀನಿ ಪ್ಲೇ ಲಿಸ್ಟನ್ನ. ಇಲ್ಲಿ ಬ್ಯಾಕ್ ಬಂದರೆ ನೋಡಿ, ಇಲ್ಲಿ ಫಸ್ಟು ಪೇಜ್ ಓಪನ್ ಆಗಿತ್ತಲ್ವಾ, ಇಲ್ಲಿ ಪ್ಲೇ ಲಿಸ್ಟ್ ಅಂತ ಕಾಣಿಸ್ತಾ ಇದೆ ಅಲ್ಲ, ಪ್ಲೇ ಲಿಸ್ಟ್ ಪಕ್ಕದಲ್ಲಿ ನಮಗಿಲ್ಲಿ ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆ. ಈ ಪ್ಲಸ್ನ ಕ್ಲಿಕ್ ಮಾಡಿದಾಗ ನಿಮಗೆ ಹೊಸದಾಗಿ ಇನ್ನೂ ಪ್ಲೇ ಲಿಸ್ಟೇ ಓಪನ್ ಆಗಿಲ್ಲ ಅಂತಂದಾಗ ಅಲ್ಲಿ ವಾಚ್ ಲೇಟರ್ ಅಂತ ಇರುತ್ತೆ. ಅದ್ರ ಕೆಳಗಡೆ ಆ್ಯಡ್ ಪ್ಲೇ ಲಿಸ್ಟ್ ಅಂತ ಕೂಡ ತೋರಿಸ್ಬೋದು. ನೋಡಿ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ನ್ಯೂ ಪ್ಲೇ ಲಿಸ್ಟ್ ಏನು ತೋರಿಸಿದ್ರು ಪರವಾಗಿಲ್ಲ. ಈ ಥರ ಪ್ಲಸ್ ಏನಾದರೂ ಕಾಣಿಸ್ತಿದೆ ಅದನ್ನು ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೈಟ್ಲ್ ಏನಿದೆ, ಏನಾದರೂ ಒಂದು ಟೈಟ್ಲು, ಇವಾಗ ನಾನಲ್ಲಿ ಬರೆದಿದ್ದೀನಿ ಅಲ್ವಾ, YT ಟಿಪ್ಸ್ ಕನ್ನಡ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಮತ್ತು ಶಾಪಿಂಗ್ ವ್ಲಾಗ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಮತ್ತು ಡೈಲಿ ವ್ಲಾಗ್ಸ್ ಅಂತ. ಈಗ ಯಾರಿಗಾದರೂ ನಾವು ಪ್ಲೇ ಲಿಸ್ಟ್ ಲಿಂಕ್ನ ಕೊಡಬೇಕು ಅಂತಂದಾಗ ನಮ್ಮ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಎಲ್ಲಾದರೂ ಹಾಕ್ಬಿಟ್ಟು, ವಿಡಿಯೋಗಳ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಟ್ಟು ಅವರಿಗೆ ಹೇಳ್ಬೋದು, ಈ ಥರ ನಾವೊಂದು ಈಗ ಡೈಲಿ ವ್ಲಾಗ್ಸ್ದು ಲಿಂಕ್ ಅದರಲ್ಲಿ ಹಾಕಿದ್ದೀನಿ, ಪ್ಲೇ ಲಿಸ್ಟು ನೋಡಿ ಅಂತ ಕೂಡ ಹೇಳ್ಬೋದು ನೀವು. ಆ ಥರ ಕೂಡ ಲಿಂಕ್ಗಳನ್ನ ಹಾಕ್ಕೊಬೋದು. ನಿಮ್ಮ ವೀಡಿಯೋಗಳಲ್ಲಿ ನಿಮ್ಮ ವೀಡಿಯೋಗಳನ್ನೇ ಪ್ರಮೋಟ್ ಮಾಡ್ಕೊಬೋದು ನೀವು. ಆ ಥರ ಮಾಡ್ಬೋದಲ್ಲ. ಆವಾಗ ನೀವು ಹೇಳೋದಕ್ಕೆ ಕರೆಕ್ಟಾಗಿರಬೇಕಲ್ಲ ಅಂತ ಯಾವುದಾದ್ರೂ ಒಂದು ಟೈಟ್ಲನ್ನು ಕೊಡಬೇಕಾಗತ್ತೆ. ಈಗ ಅವಾಗಲೇ ಹೇಳ್ದಂಗೆ ನೀವು ಯಾವುದಾದ್ರೂ ಸರಿ ಕುಕ್ಕಿಂಗ್ ಮಾಡೋದಾದರೆ ನೀವು ಸಪ್ರೇಟಾಗಿ ಎಲ್ಲನೂ ಮಾಡ್ಕೊಳ್ಳಿ. ನಾನ್ ವೆಜ್ ರೆಸಿಪಿಗಳಿಗೆ ಸಪ್ರೇಟು, ವೆಜ್ ರೆಸಿಪಿಗಳಿಗೆ ಸಪ್ರೇಟು, ಬ್ರೇಕ್ಫಾಸ್ಟ್ ರೆಸಿಪಿಗಳು ಸಪ್ರೇಟು, ಮತ್ತು ಸ್ನ್ಯಾಕ್ಸ್ ರೆಸಿಪಿಗಳು ಸಪ್ರೇಟು. ಈ ಥರ ಸಪ್ರೇಟಾಗಿ ನೀವು ಎಲ್ಲದಕ್ಕೂ ಪ್ಲೇ ಲಿಸ್ಟ್ಗಳನ್ನ ಕ್ರಿಯೇಟ್ ಮಾಡ್ಕೊಬೋದು. ಹಂಗೆ ಮಾಡ್ಕೊಂಡಾಗ ಈಸಿ ಆಗುತ್ತೆ ನೋಡೋರ್ಗೂ ಕೂಡ. ನೀವು ಯಾರಿಗಾದರೂ ಹೇಳ್ತೀರಾ ಈ ಥರ ನೋಡಿ ಏನೋ ಬ್ರೇಕ್ಫಾಸ್ಟ್ ಪ್ಲೇ ಲಿಸ್ಟ್ ಇದೆ ನೋಡಿ ಅಂತಂದರೆ ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಬರೋದ್ರಿಂದ ಎಲ್ಲನೂ ನೋಡ್ತಾರೆ. ಆ ಥರ ಕೂಡ ನೀವು ಮಾಡ್ಕೊಬೋದು. ಹಾಗಾಗಿ ಸಪ್ರೇಟಾಗಿ ಮಾಡ್ಕೊಳ್ಳಿ. ಏನೇ ಮಾಡಿಕೊಂಡ್ರು ಕೂಡ ಎಲ್ಲ ಒಂದೇ ಪ್ಲೇ ಲಿಸ್ಟಲ್ಲಿ ಹಾಕಕ್ಕೆ ಹೋಗಬೇಡಿ, ನೋಡಲ್ಲ ಒಂದೇ ಪ್ಲೇ ಲಿಸ್ಟಲ್ಲಿ ಇದ್ದರೆ. ಆ ಥರ ಇವಾಗ ನೀವು ಮಾಡ್ಕೊತೀರ ಅಂತಂದರೆ, ಈಗ ನಾನು ಏನು ವೀಡಿಯೋಸ್ಗಳಿಗೆ ಪ್ಲೇ ಲಿಸ್ಟ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ನಾನಿಲ್ಲಿ ಲೈವ್ಗೆ ಪ್ಲೇ ಲಿಸ್ಟ್ ಮಾಡ್ತೀನಿ. ಸುಮ್ಮನೆ ಒಂದು ಲೈವ್ ಸ್ಟ್ರೀಮ್ ಅಂತಲೇ ಬರಿತೀನಿ.
ಲೈವ್ ಸ್ಟ್ರೀಮ್ ಅಂತ ಟೈಟ್ಲ್ ಹಾಕಿದ್ದೀನಿ. ಇಲ್ಲಿ ವಿಸಿಬಿಲಿಟಿ ಬಂದುಬಿಟ್ಟು ಪಬ್ಲಿಕ್ ಇರಬೇಕು ಯಾವಾಗ್ಲೂ. ಇದರಲ್ಲಿ ಮಾತ್ರ ಪಬ್ಲಿಕ್ ಅಂತಲೇ ಹಾಕಬೇಕು. ಪಬ್ಲಿಕ್ ಇದ್ದಾಗಲೇ ಎಲ್ಲರೂ ನೋಡ್ತಾರೆ. ಪಬ್ಲಿಕ್ ಅಂತ ಹಾಕ್ಬಿಟ್ಟು ಇಲ್ಲಿ ಕ್ರಿಯೇಟ್ ಅಂತ ಕೊಟ್ವಿ ಅಂತಂದರೆ ಕ್ರಿಯೇಟ್ ಆಗೋಗುತ್ತೆ ಪ್ಲೇ ಲಿಸ್ಟು. ಆಯಿತಾ, ಇಲ್ಲಿ ನೋಡಿ ಇವಾಗ ಕ್ರಿಯೇಟ್ ಆಗಿ ಬಂದಿದೆ. ಆ್ಯಡ್ ವಿಡಿಯೋಸ್ ಅಂತ ತೋರಿಸ್ತಾ ಇದೆ. ಈಗ ಇಲ್ಲಿ ನಾವು ವಿಡಿಯೋಗಳನ್ನ ಆ್ಯಡ್ ಮಾಡಬೇಕು. ಯಾವ ಥರ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ ಈಗ ನಾನು. ಮತ್ತೆ ನಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚಾನಲ್ ಏನು ವ್ಯೂ ಚಾನಲ್ ಅಂತ ಕೊಟ್ಟರೆ ಚಾನಲ್ ಓಪನ್ ಆಗುತ್ತೆ. ಇಲ್ಲಿ ಲೈವ್ ಏನಿದೆ ಲೈವ್ನ ಓಪನ್ ಮಾಡ್ತೀನಿ. ನಾನು ಅದಕ್ಕಂತಲೇ ಮಾಡಿದ್ದೀನಿ ಅಲ್ಲ. ಇಲ್ಲಿ ಏನಿದೆ 3 ಡಾಟ್ ಕಾಣಿಸ್ತಿದೆಯಲ್ಲ ಸೈಡಲ್ಲಿ, ಆ 3 ಡಾಟ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೇವ್ ಟು ಪ್ಲೇ ಲಿಸ್ಟ್ ಅಂತ ಇದೆ ಅಲ್ಲ, ಸೇವ್ ಟು ಪ್ಲೇ ಲಿಸ್ಟ್ ಅಂತ ಕೊಟ್ವಿ ಅಂತಂದರೆ ಇಲ್ಲಿ ನಾವು ಮಾಡಿರೋ ಪ್ಲೇ ಲಿಸ್ಟ್ದು ಇಲ್ಲಿ ತೋರಿಸುತ್ತೆ ಆಪ್ಷನ್ಸು. ಇಲ್ಲಿ ನೋಡಿ ಏನೋ ನ್ಯೂ ಪ್ಲೇ ಲಿಸ್ಟ್ ಅಂತ ಮತ್ತೆ ತೋರಿಸ್ತಿದೆ ಕೆಳಗಡೆ. ಇಲ್ಲೂ ಕೂಡ ನಾವು ಮತ್ತೆ ಮಾಡ್ಕೊಬೋದು ಪ್ಲೇ ಲಿಸ್ಟನ್ನ. ಈಗ ನಾನು ಇಲ್ಲಿ ಮಾಡಿರೋ ಪ್ಲೇ ಲಿಸ್ಟು ಲೈವ್ ಸ್ಟ್ರೀಮ್ಗಾಗಿರೋದ್ರಿಂದ ನಾನು ಇಲ್ಲಿ ಲೈವ್ ಸ್ಟ್ರೀಮ್ಗೆ ಸೇವ್ ಅಂತ ಕೊಡ್ತೀನಿ. ಇಲ್ಲಿ ಸೇವ್ ಆಯಿತು. ಈಗ ಇನ್ನೂ ಒಂದು ಮಾಡ್ತೀನಿ. ನೆಕ್ಸ್ಟು ಇದನ್ನು ಕೂಡ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಇಲ್ಲಿ ಸೇವ್ ಟು ಪ್ಲೇ ಲಿಸ್ಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಲೈವ್ ಸ್ಟ್ರೀಮ್ ಅಂತ ಕೊಟ್ವಿ ಅಂತಂದರೆ ಲೈವ್ ಸ್ಟ್ರೀಮಲ್ಲಿ ಸೇವ್ ಆಯಿತು. ಈ ಥರ ಮಾಡಿಕೊಂಡಾಗ ಯಾರಾದರೂ ಕ್ಲಿಕ್ ಮಾಡಿ ಒಂದು ಲೈವ್ ನೋಡಿದ್ರು ಅಂತಂದರೆ ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಆ ಥರ ಪ್ಲೇ ಲಿಸ್ಟನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಈ ಥರ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ, ನೋಡೋರು ಯಾರಾದರೂ ನೋಡ್ತಾರೆ ಅಂತ ಅಂದ್ಬಿಟ್ಟು. ಇದಿಷ್ಟು ಆಯ್ತಲ್ವಾ. ಇದಾದಮೇಲೆ ಇನ್ನೊಂದು ಟ್ರಿಕ್ ಇದೆ ನಿಮಗೆ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಅದೇನು ಅಂತಂದರೆ ನಮಗೆ ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನ್ ಹಾಕೋದು. ಇನ್ನೂ ತುಂಬ ಜನ ಎಂಡ್ ಸ್ಕ್ರೀನ್ ಹಾಕ್ತಾ ಇಲ್ಲ. ಎಂಡ್ ಸ್ಕ್ರೀನ್ ಹಾಕೋದು ತುಂಬ ಇಂಪಾರ್ಟೆಂಟು. ಇವಾಗಂತೂ ಯೂಟ್ಯೂಬಲ್ಲಿ ರೂಲ್ಸೇ ಇದೆ ಎಂಡ್ ಸ್ಕ್ರೀನ್ ಹಾಕಲೇಬೇಕು ಅಂತಂದ್ಬಿಟ್ಟು. ಯಾಕೆ ಅಂದರೆ ಯೂಟ್ಯೂಬಲ್ಲಿ ಯಾರಾದರೂ ನಮ್ಮ ಒಬ್ಬರದ್ದು ವೀಡಿಯೋ ನೋಡ್ತಿದ್ದಾರೆ ಅಂತಂದರೆ ಆ ವಿಡಿಯೋ ಮುಗ್ದಿದ ತಕ್ಷಣ ಅವ್ರು ಇನ್ನೊಂದು ವೀಡಿಯೋನ ನೋಡಬೇಕು, ಕಂಟಿನ್ಯೂಸ್ ಆಗಿ ನೋಡ್ತಾ ಇರಬೇಕು. ಸ್ಕಿಪ್ ಮಾಡಿಬಿಟ್ಟು ಅಂದರೆ ಯೂಟ್ಯೂಬ್ನೇ ಸಾಕು ವಿಡಿಯೋ ನೋಡಿ ಅಂತ ಬಿಟ್ಟು ಹೋಗೋದು, ಆ ಥರ ಎಲ್ಲ ಮಾಡಬಾರ್ದು. ಹಾಗಾಗಿ ನಾವು ಎಂಡ್ ಸ್ಕ್ರೀನ್ ಹಾಕೋದ್ರಿಂದ ಅದಾದಮೇಲೆ ಮತ್ತೆ ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ, ಎಂಡ್ ಸ್ಕ್ರೀನಲ್ಲಿರೋ ವಿಡಿಯೋ ಬರ್ತಾ ಇರುತ್ತೆ. ಅವ್ರಿಗೆ ಆ ವಿಡಿಯೋ ಬೇಕು ಅನ್ನೋದು ಮುಂಚೆನೇ ಅಲ್ಲಿ ಎಂಡ್ ಸ್ಕ್ರೀನಲ್ಲಿ ಕಾಣಿಸೋದ್ರಿಂದ ಈ ವಿಡಿಯೋ ಬರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ ನೋಡ್ತಾರೆ ಅಲ್ಲ. ಹಾಗಾಗಿ ಎಂಡ್ ಸ್ಕ್ರೀನ್ನ ಹಾಕಬೇಕಾಗತ್ತೆ. ಈಗ ಎಂಡ್ ಸ್ಕ್ರೀನ್ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ಈಗ ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಬೇಕು. ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿಕೊಂಡು ನಂದು YT ಸ್ಟುಡಿಯೋ ಆನಲ್ಲಿದೆ, ಹಾಗಾಗಿ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಕೊಡ್ತಾ ಇದ್ದೀನಿ. ನೀವು ಇನ್ನೂ ಅದು ಆ್ಯಪ್ ಓಪನ್ ಇಲ್ಲ ಅಂತಂದರೆ studio.youtube.com ಅಂತ ಸರ್ಚ್ ಮಾಡಿ, ಸರ್ಚಿಂಗಲ್ಲಿ ಬರುತ್ತೆ, ನಿಮ್ಮ ಚಾನಲ್ಲು ಓಪನ್ ಆಗುತ್ತೆ ಡ್ಯಾಶ್ಬೋರ್ಡು. ಇಲ್ಲಿ ಏನದು ಯಾವ್ದಾದ್ರು ವೀಡಿಯೋ ನಾನು ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಇವಾಗ ಹಾಕಿರೋ ವೀಡಿಯೋನೇ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಈ ವಿಡಿಯೋನ ಓಪನ್ ಮಾಡ್ಕೊಬೇಕು. ವಿಡಿಯೋನ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಸೈಡಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಎಂಡ್ ಸ್ಕ್ರೀನು, ಐ ಕಾರ್ಡು, ಸಬ್ಟೈಟ್ಲ್ ಹಾಕೋದು, ಯಾವ್ದು ಬೇಕಾದರೂ ಈ ಥರ ಹಾಕ್ಬೋದು. ಇಲ್ಲಿ ಎಂಡ್ ಸ್ಕ್ರೀನ್ ಏನಿದೆ ಎಂಡ್ ಸ್ಕ್ರೀನ್ನ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದರೆ ಇಲ್ಲಿ ಈ ಥರ ಎಷ್ಟು ಬೇಕಾದ್ರೂ 2 ವಿಡಿಯೋನ ಹಾಕೋದಾಗಲಿ ಅಥವಾ 1 ಹಾಕೋದಾಗಲಿ ಯಾವುದಾದ್ರೂ ಮಾಡ್ಕೊಬೋದು. ಇಲ್ಲಿ ನಾನು 1 ಹಾಕೋದನ್ನು ತಗೊಂಡು ಇಲ್ಲೇನಿದೆ ವಿಡಿಯೋ ಇದನ್ನು ಕ್ಲಿಕ್ ಮಾಡ್ಕೊತೀನಿ. ಬಾಕ್ಸಲ್ಲಿರೋದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿಕೊಂಡು ನಮಗೆ ಯಾವ ವಿಡಿಯೋ ಬೇಕೋ ಅದನ್ನು ನಾವು ಅದರಲ್ಲಿ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಾನು ಲಾಸ್ಟ್ ಇದಾಗ್ತೀನಿ AI ಬಗ್ಗೆನೇ, ಅದು ChatGPT ಬಗ್ಗೆ ಮಾಡಿರೋದ್ರಿಂದ ಇಲ್ಲಿ AIದೇ ಹಾಕ್ತೀನಿ. ಇದು ChatGPT ವಿಡಿಯೋನೇ. ಆ ಥರ ರಿಲೇಟೆಡ್ ಇರೋದು ಹಾಕಿದ್ರೆ ನೋಡ್ತಾರೆ. ಆಯಿತಾ, ಹಾಕ್ಬಿಟ್ಟು ಇಲ್ಲಿ ಸೇವ್ ಅಂತ ಕೊಡೋದು. ಸೇವ್ ಕೊಟ್ವಿ ಅಂತಂದರೆ ಎಂಡ್ ಸ್ಕ್ರೀನ್ ಆಯಿತು. ಐ ಕಾರ್ಡು ಅದೇ ಥರನೇ ಇಲ್ಲಿ ಐ ಕಾರ್ಡ್ನ ಕ್ಲಿಕ್ ಮಾಡ್ಕೊಳ್ಳೋದು. ಐ ಕಾರ್ಡ್ ಹಾಕೋದಿದ್ರೆ ಮಾತ್ರ ಅದು ನಿಮ್ಮ ವೀಡಿಯೋಗೆ, ಇವಾಗ ನೀವು ಆ ವಿಡಿಯೋದಲ್ಲಿ ಯಾವ ವಿಡಿಯೋನ ನೀವು ಐ ಕಾರ್ಡಲ್ಲಿ ಹಾಕಬೇಕು ಅಂತಿದ್ದೀರಲ್ಲ ಅದ್ರ ಬಗ್ಗೆ ನೀವು ಇವಾಗ ಮಾಡ್ತಿರೋ ವಿಡಿಯೋದಲ್ಲಿ ಏನಾದ್ರು ಮಾತಾಡಿದ್ದೀರಾ ಅಂತಂದಾಗ ಅದನ್ನು ಅವ್ರಿಗೆ ಹೇಳ್ತಿದ್ದೀರಾ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡಿ ಅಂತ ಹೇಳ್ತಿದ್ದೀರಾ ಅಂತಂದರೆ ಮಾತ್ರ ಐ ಕಾರ್ಡಲ್ಲಿ ಹಾಕಬೇಕು. ಸುಮ್ಮನೆ ಎಲ್ಲ ವೀಡಿಯೋಗಳನ್ನೂ ಕೂಡ ಐ ಕಾರ್ಡಲ್ಲಿ ಹಾಕಬಾರ್ದು. ಇಲ್ಲೂ ಅದೇ ಥರನೇ ಇಲ್ಲಿ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ಐ ಕಾರ್ಡಲ್ಲಿ ಕೊಟ್ವಿ ಅಂತಂದರೆ ಅದು ಐ ಕಾರ್ಡ್ಗೆ ಆ್ಯಡ್ ಆಗುತ್ತೆ. ನಾನೀಗ ಯಾವುದನ್ನು ಆ್ಯಡ್ ಮಾಡ್ತಾ ಇಲ್ಲ, ಜಸ್ಟ್ ತೋರಿಸಿದ್ದಷ್ಟೇ ನಿಮಗೆ. ಅಲ್ಲಿ ಐ ಕಾರ್ಡ್ ಅಂದರೆ ಯಾವ್ದಾರ ವೀಡಿಯೋ ಸೆಲೆಕ್ಟ್ ಮಾಡಿ ಇಲ್ಲಿ ಮೇಲೆ ಸೇವ್ ಅಂತ ಕೊಟ್ವಿ ಅಂದರೆ ಐ ಕಾರ್ಡಲ್ಲಿ ಆ್ಯಡ್ ಆಗುತ್ತೆ. ನಿಮ್ಗೆ ವೀಡಿಯೋದಲ್ಲಿ ಮೇಲ್ಗಡೆ ಕಾಣಿಸುತ್ತೆ, ಸ್ವಲ್ಪ ಐ ಕಾರ್ಡಲ್ಲಿ ಬಂದಿದೆ ನೋಡಿ ಅಂತ ಹೇಳ್ತೀವಿ ಅಲ್ಲ, ಆವಾಗ ಅಲ್ಲಿ ಮೇಲೆ ಕಾಣಿಸುತ್ತೆ.
ಈ ಥರ ಎಂಡ್ ಸ್ಕ್ರೀನು ಐ ಕಾರ್ಡು ಹಾಕೋದ್ರಿಂದ ಕೂಡ ನಿಮಗೆ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಎಂಡ್ ಸ್ಕ್ರೀನ್ನ ಹಾಕೋದು ಕೂಡ ತುಂಬ ಒಳ್ಳೆಯದು ನಿಮಗೆ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.